ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತ್ರಿಬಾಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುದುಚೇರಿಯಲ್ಲಿ ಸಿಕ್ಕೇ ಬಿಟ್ಟ ತ್ರಿಬಾಲ್ ಮರ್ಡರ್ ಆರೋಪಿ ಕೆನತ್. ಕೊಲೆ ಮಾಡಿ ಸಿಕ್ಕಿ ಬೀಳೋ ಟೆನ್ಷನ್ ನಲ್ಲಿದ್ದ ಖತರ್ನಾಕ್ ಕೆನತ್. ಪುದುಚೇರಿಯಲ್ಲಿ ತ್ರಿಬಾಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಕ್ಕೇ ಬಿಟ್ಟ ತ್ರಿಬಾಲ್ ಮರ್ಡರ್ ಆರೋಪಿ ಕೆನತ್. ಕೊಲೆ ಮಾಡಿ ಸಿಕ್ಕಿ ಬೀಳೋ ಟೆನ್ಷನ್ ನಲ್ಲಿದ್ದ ಖತರ್ನಾಕ್ ಕೆನತ್. ಇನ್ನು ಅದೇ ಟೆನ್ಷನ್ ನಲ್ಲಿ ಪುದುಚೇರಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದ, ಲಿಕ್ಕರ್ ಔಟ್ಲೆಟ್ ನಲ್ಲಿ ಎಣ್ಣೆ ಹಾಕ್ತಾ ಇದ್ದ ಆರೋಪಿ ಕೆನತ್. ಎಣ್ಣೆ ಹಾಕ್ತಾ ಇರುವಾಗಲೇ ಪೊಲೀಸರಿಗೆ ಲಾಕ್ ಹಾಕಿದ್ದಾನೆ. ಪುದುಚೇರಿ ಪೊಲೀಸರಿಗೂ ಕೆನತ್ ಬಗ್ಗೆ ಮಾಹಿತಿಯನ್ನ ನೀಡಿದ್ದ ರಾಜ್ಯ ಪೊಲೀಸರು. ಇದೇ ವೇಳೆ ಆರೋಪಿಯ ಬಗ್ಗೆ ಮಾಹಿತಿಯನ್ನ ಪಡೆದು ಪೊಲೀಸರು ಕೂಡ ಹುಡುಕಾಡ್ತಾ ಇದ್ರು. ಓರ್ಲೇನ್ ಪೇಟ್ ಪೊಲೀಸರು ಆರೋಪಿಯನ್ನ ಹಿಡಿಯಲು ಪ್ರಯತ್ನ ಮಾಡಿದ್ದಾರೆ. ಇನ್ನು ಪೊಲೀಸ್ ಕಂಡೊಡನೆ ಎಸ್ಕೇಪ್ ಆಗಲು ಕೆನತ್ ಪ್ರಯತ್ನ ಪಟ್ಟಿದ್ದಾನೆ. ಇದೇ ವೇಳೆ ಎಎಸ್ಐ ರಾಮಲಿಂಗರಿಂದ ಚೇಸ್ ಮಾಡಿ ಕೆನತ್ ಸೆರೆ ಸಿಕ್ಕಿದ್ದಾನೆ. ಓರ್ಲೇನ್ ಪೇಟ್ ಎಎಸ್ಐ ರಾಮಲಿಂಗಂಗೂ ಸಣ್ಣ ಪುಟ್ಟ ಗಾಯವಾಗಿದೆ. ಇನ್ನು ಆರೋಪಿಯನ್ನ ಹಿಡಿದು ಕರ್ನಾಟಕ ಪೊಲೀಸರಿಗೆ ಒಪ್ಪಿಸಿದ ಪುದುಚೇರಿ ಪೊಲೀಸರು. ಎಣ್ಣೆ ಹಾಕ್ತಾ ಇರುವಾಗಲೇ ಈತ ಸಿಕ್ಕಿ ಬಿದ್ದಿರುವಂಥದ್ದು. ಪುದುಚೇರಿಯಲ್ಲಿ ಸಿಕ್ಕೇ ಬಿಟ್ಟ ತ್ರಿಬಾಲ್ ಮರ್ಡರ್ ಕೇಸ್ನ ಆರೋಪಿ ಕೆನತ್. ಈತ ಎಣ್ಣೆ ಹೊಡಿತಾ ಇರಬೇಕಾಗಲೇ ಪೊಲೀಸರು ಈತನನ್ನ ಚೇಸ್ ಮಾಡಿ ಹಿಡಿದಿದ್ದಾರೆ. ಓರ್ಲೇನ್ ಪೇಟ್ ಎಸ್ಐ ರಾಮಲಿಂಗಂಗೂ ಈಗಾಗಲೇ ಸಣ್ಣ ಪುಟ್ಟ ಗಾಯವಾಗಿದೆ. ಆರೋಪಿಯನ್ನ ಹಿಡಿದು ಕರ್ನಾಟಕ ಪೊಲೀಸರಿಗೆ ಈತನನ್ನ ಒಪ್ಪಿಸಿದ್ದಾರೆ. ಈ ಹಿಂದೆಯೂ ಕೂಡ ಶ್ವೇತಾಳನ್ನ ಪುದುಚೇರಿಯಲ್ಲಿಯೇ ಅರೆಸ್ಟ್ ಮಾಡಿದ್ರು. ಕೆನತ್ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ರು. ಈಗ ಆತ ನಾನಿಲ್ಲಿ ಸಿಕ್ಕಿ ಬಿಡ್ತೀನಿ ಅನ್ನೋ ಟೆನ್ಷನ್ ನಲ್ಲಿ ಎಣ್ಣೆ ಹೊಡಿತಾ ಇದ್ದ. ಇನ್ನು ಕರ್ನಾಟಕ ರಾಜ್ಯ ಪೊಲೀಸರು ಪುದುಚೇರಿ ಪೊಲೀಸರಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಇನ್ನು ಅದೇ ಬೆನ್ನಲ್ಲೇ ಈಗ ಪೊಲೀಸರಿಗೆ ಸಿಕ್ಬಿದ್ದಿದ್ದಾನೆ. ಇದು ಕಟ್ಟಾಗಿ ಮುಗಿಸೋಣ ನನ್ನ ಮುಗಿಸ್ಕೊಂಡು ನನ್ನ ಮುಗಿಸಿದ್ರೆ ಇದು ಓಡಿ ಅಲ್ಲ ಬರ್ರಿ ಅದು ಇದು ಕಟ್ಟಾಗಿ ಮುಗಿಸೋಣ ನನ್ನ ಮುಗಿಸ್ಕೊಂಡು ನನ್ನ ಮುಗಿಸಿದ್ರೆ ಇದು ಓಡಿ ಅಲ್ಲ ಬರ್ರಿ ಅದು ಇದು ಕಟ್ಟಾಗಿ ಮುಗಿಸೋಣ ನನ್ನ ಮುಗಿಸ್ಕೊಂಡು ನನ್ನ ಮುಗಿಸಿದ್ರೆ ಇದು ಓಡಿ ಅಲ್ಲ ಬರ್ರಿ ಅದು ಬಿಟ್ಟಿರಲಾರೇನು ಎಂದಿದ್ದ ಕೆನತ್. ಕೊಲೆ ಮಾಡಿದ್ಮೇಲೆ ನೀನ್ಯಾರೋ ನಾನ್ಯಾರೋ ಎಂದಿದ್ದ ಜೋಡಿ. ಬೆಂಗಳೂರಿನಿಂದ ಪುದುಚೇರಿಗೆ ಬೈಕ್ ನಲ್ಲಿ ಹೋಗಿದ್ದ ಹಂತಕ ಜೋಡಿ. ಇನ್ನು ಪುದುಚೇರಿಗೆ ಹೋಗ್ತಾ ಇದ್ದಂತೆ ಇಬ್ಬರ ಮಧ್ಯೆ ಗಲಾಟೆ ಶುರುವಾಗಿತ್ತು. ನಿಂದಾರಿ ನಿಂಗೆ ನಂದಾರಿ ನಂಗೆ ಅಂತ ಹೇಳಿ ಕೆನತ್ ಶ್ವೇತಾಳನ್ನ ಪುದುಚೇರಿಯಲ್ಲಿಗೆ ಬಿಟ್ಟು ಕೆನತ್ ಹೋಗಿದ್ದಾನೆ. ಕೆನತ್ ಬಿಟ್ಟ ಮೇಲೆ ಪುದುಚೇರಿ ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಾ ಇದ್ದ ಶ್ವೇತಾ. ಇದೇ ವೇಳೆ ಪೊಲೀಸರಿಗೆ ಹಂತಕಿ ಶ್ವೇತಾ ಲಾಕ್ ಆಗಿದ್ದಾಳೆ. ಆದ್ರಿಂದ ಕೆನತ್ ಪುದುಚೇರಿಯಲ್ಲಿಯೇ ಇರ್ತಾನೆ ಅಂತ ಅಲೆಕಾಕಿ ಶೋಧ ಕಾರ್ಯ ಮಾಡಿತ್ತು. ಪುದುಚೇರಿಯಲ್ಲಿ ಲಾಕ್ ಆದ ಖತರ್ನಾಕ್ ಕೆನತ್. ಇನ್ನು ಇವರಿಬ್ರು ಕೂಡ ಪುದುಚೇರಿಗೆ ಇಬ್ರು ಬೇರೆ ಬೇರೆಯಾಗಿಯೇ ಹೋಗಿದ್ದಾರೆ. ಇನ್ನು ಕೊಲೆ ಮಾಡಿದ್ಮೇಲೆ ನೀನ್ಯಾರೋ ನಾನ್ಯಾರೋ ಅಂತ ಹೇಳಿ ಜೋಡಿ ಅಂದಿತ್ತು. ಬೆಂಗಳೂರಿನಿಂದ ಪುದುಚೇರಿಗೆ ಬೈಕ್ ನಲ್ಲಿ ಹೋಗಿದ್ದ ಹಂತಕ ಜೋಡಿ. ಪುದುಚೇರಿಗೆ ಹೋಗ್ತಾ ಇದ್ದಂತೆ ಇಬ್ಬರ ಮಧ್ಯೆ ಗಲಾಟೆ ಶುರುವಾಗಿದೆ. ಇನ್ನು ನಿಂದಾರಿ ನಿಂಗೆ ನಂದಾರಿ ನಂಗೆ ಅಂತ ಹೇಳಿ ಕೆನತ್ ಶ್ವೇತಾಗೆ ಹೇಳಿದ್ದ. ಶ್ವೇತಾಳನ್ನ ಪುದುಚೇರಿಯಲ್ಲಿಯೇ ಬಿಟ್ಟು ಹೋಗಿದ್ದ. ಕೆನತ್ ಬಿಟ್ಟ ಮೇಲೆ ಪುದುಚೇರಿ ರೈಲ್ವೆ ನಿಲ್ದಾಣಕ್ಕೆ ಶ್ವೇತಾ ಹೋಗ್ತಾ ಇದ್ಲು. ಇದೇ ವೇಳೆಗೆ ಪೊಲೀಸರಿಗೆ ಹಂತಕಿ ಶ್ವೇತಾ ಲಾಕ್ ಆಗಿದ್ದಾಳೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಡೆಸ್ಕ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಈಗಾಗಲೇ ಮೊನ್ನೆ ಪುದುಚೇರಿ ರೈಲ್ವೆ ನಿಲ್ದಾಣದಲ್ಲಿ ಶ್ವೇತಾ ಸಿಕ್ಕಿದ್ಲು. ಈಗ ಕುಡಿತಾ ಇರಬೇಕಾಗಲೇ ಕೇನತ್ನನ್ನ ಪುದುಚೇರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಖಂಡಿತವಾಗ್ಲೂ ಅಂಕಿತ, ಯಾವಾಗ ಸೋಮವಾರ ರಾತ್ರಿ ಈ ಒಂದು ಕೊಲೆ ಆಗತ್ತೋ ಆನಂತರ ಅಲ್ಲಿಂದ ಆರೋಪಿಗಳು ಕೂಡ ಪೊಲೀಸರ ಕಣ್ ತಪ್ಪಿಸ್ಬೇಕು ಅಂತ ಹೇಳಿ ಅಲ್ಲಿಂದ ಬೈಕ್ನಲ್ಲೂ ಕೂಡ ಹೋಗಿದ್ರು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಅವರಿಬ್ಬರು ಕೂಡ ಹೋಗುವಂಥ ಸಂದರ್ಭದಲ್ಲೇ ಮಾತನಾಡಿ ಇಬ್ಬರು ಕೂಡ ಪುದುಚೇರಿಗೆ ಹೋಗಿದ್ದಾರೆ. ಅಲ್ಲಿಂದ ಸ್ಪ್ಲಿಟ್ ಆಗಿದ್ದಾರೆ. ಅವ್ರ ಕಡೆ ಒಬ್ಬರು ಒಂದು ಕಡೆ ಹೋದರೆ ಈಕೆ ಕೂಡ ಒಂದು ಕಡೆ ಹೋಗಿರುವಂಥದ್ದು. ಆ ನಂತರದಲ್ಲಿ ಆಕೆಯನ್ನು ಪೊಲೀಸರು ಅಂದರೆ ನಿನ್ನೆ ಕೂಡ ಈಗಾಗಲೇ ಅರೆಸ್ಟ್ ಮಾಡಿರುವಂಥದ್ದು. ಅರೆಸ್ಟ್ ಮಾಡಿ ಆಕೆಯನ್ನು ಕೂಡ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಕೇನತ್ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಅಷ್ಟಾಗಿ ನಂಗೆ ಮಾಹಿತಿ ಇಲ್ಲ, ಆತ ನನ್ನ ಜೊತೆ ಜಗಳ ಆಡ್ಕೊಂಡು ಹೋದ ಅನ್ನೋ ಮಾಹಿತಿಯನ್ನು ಮಾತ್ರ ಆಕೆ ಬಿಟ್ಕೊಟ್ಟಿದ್ಲು. ಆ ನಂತರ ಬೆಂಗಳೂರು ಪೊಲೀಸರು ಕೂಡ ಪುದುಚೇರಿಯಲ್ಲಿರುವಂಥ ಬಹುತೇಕ ಎಲ್ಲ ಪೊಲೀಸ್ ಠಾಣೆಗೂ ಕೂಡ ಈತನ ಫೋಟೋವನ್ನು ಕೂಡ ರವಾನೆ ಮಾಡಿ ಆತನನ್ನು ಏನು ಮೋಸ್ಟ್ ವಾಂಟೆಡ್ ಆತ ಅಂತಲೂ ಕೂಡ ಹೇಳಿದರು. ಸೊ ಹೀಗಾಗಿ ಅಲ್ಲಿರುವಂಥ ಪೊಲೀಸರು ಕೂಡ ಪ್ರತಿಯೊಂದು ಠಾಣೆಗೂ ಕೂಡ ಆತನ ಫೋಟೋವನ್ನು ಕೂಡ ಕಳಿಸಿ ಕಂಪ್ಲೀಟಾಗಿ ಅಲರ್ಟ್ ಆಗಿ ಕೂಡ ಇರೋದಕ್ಕೆ ಕೂಡ ಹೇಳಿದರು. ನಿನ್ನೆ ಕೂಡ ಏನು ಪುದುಚೇರಿಯಲ್ಲಿರುವಂಥ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತ ಕೂಡ ಮದ್ಯಪಾನವನ್ನು ಮಾಡ್ತಾ ಇರ್ತಾನೆ. ಮದ್ಯಪಾನ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋದಂತಹ ASI ರಾಮಲಿಂಗಂ ಅಂತ ಏನಿರ್ತಾರೆ ಅವರು ಕೂಡ ಆತನನ್ನು ನೋಡಿದರೆ ಆಗ ಆತನ ಹೆಸರು ಕರೆದ ತಕ್ಷಣ ಆತ ಅಲ್ಲಿಂದ ಕಾಲ್ ಕೀಳುವಂಥ ಕೆಲಸಕ್ಕೂ ಮುಂದಾಗಿರ್ತಾನೆ, ಅಲ್ಲಿಂದ ಓಡೋಗುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾನೆ. ತಕ್ಷಣ ಅವರ ಟೀಮ್ ಏನಿತ್ತು ಅದು ಕೂಡ ಅಲರ್ಟ್ ಆಗಿ ಆತನನ್ನು ಹಿಡಿಯುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಲ್ಲಿರುವಂಥ ಲೋಕಲ್ ಆಗಿರ್ಬೋದು ಮತ್ತು ಪೊಲೀಸರಾಗಿರ್ಬೋದು ಅವರ ಸಹಾಯದಿಂದ ಆತನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ಅಲ್ಲಿಂದನೂ ಕೂಡ ಕರ್ಕೊಂಡ್ಬಂದಿರುವಂಥದ್ದು. ಇನ್ನು ಬೆಂಗಳೂರು ಪೊಲೀಸರ ಮುಂದೆನೂ ಕೂಡ ಆತ ಕೆಲವೊಂದು ವಿಚಾರಗಳನ್ನು ಕೂಡ ಈಗಾಗಲೇ ಬಾಯ್ ಬಿಟ್ಟಿದ್ದಾನೆ. ಇದರ ಜೊತೆಗೆ ಕೇನತ್ ಜೊತೆಗೆ ಶ್ವೇತಾ ಏನಿದ್ದಾಳೆ ಅವರಿಬ್ಬರನ್ನು ಕೂಡ ಏನು ಮುಖಾಮುಖಿ ಕೂರಿಸಿ ಕೂಡ ಈಗಾಗಲೇ ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ KR ಪೊಲೀಸರು ಸಹ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇವರಿಬ್ಬರು ಏನು ಹಣದ ವಿಚಾರಕ್ಕೂ ಅಥವಾ ನಮಗೆ ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಕೊಲೆ ಮಾಡಿದ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಈಗಾಗಲೇ KR ಪೊಲೀಸರು ಕೂಡ ಈಗಾಗಲೇ ಅವರ ಬಳಿಯಿಂದ ತೆಗಿತಿದ್ದಾರೆ ಅಂತಲೇ ಹೇಳ್ಬೋದು ಅಂಕಿತಾ. ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗೆ.